2018ರಲ್ಲಿ ಇಂಗ್ಲೆಂಡಿನ ಟಿವಿ ಶೋ ಒಂದರಲ್ಲಿ ವಿಚಿತ್ರವಾದ ಪ್ರಕರಣವೊಂದು ಕೇಳಿಬರುತ್ತದೆ. ಅಂದು ಆ ಶೋದಲ್ಲಿ ನಿರೂಪಕರುಗಳು ಒಬ್ಬಳು 30 ವರ್ಷದ ಮಹಿಳೆಯನ್ನು ಸ್ಟುಡಿಯೋದಲ್ಲಿ ತಂದು ಕೂರಿಸಿದ್ದರು. ಕಾರಣ ತುಂಬ ವಿಚಿತ್ರವಾಗಿತ್ತು. ಆಕೆ ಒಂದು ಗೋಸ್ಟ್ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದೇನೆಂದು ಹೇಳುತ್ತಿದ್ದಳು. ಅವಳ ಹೆಸರು ಅಮೆಥಿಸ್ಟ್ ರೆಲ್ಮ್ ಎಂದಾಗಿತ್ತು. ಆಕೆ ಪ್ರೀತಿಸುತ್ತಿದ್ದ ಆ ಭೂತದ ಹೆಸರು ರೇ ಎಂದಾಗಿತ್ತು. ಸ್ನೇಹಿತರೆ, ಇದು 2018ರಲ್ಲಿ ನಡೆದ ಘಟನೆ. ಮನುಷ್ಯರು ದೆವ್ವಗಳೊಂದಿಗೆ ಪ್ರೀತಿಸಲು ಸಾಧ್ಯವೇ ಎಂಬ ಸಂಶಯ ನಿಮ್ಮ ತಲೆಯಲ್ಲಿ ಓಡುತ್ತಿರಬಹುದು. ನಾವು ಕೇಳಿದ ದೆವ್ವಗಳೆಲ್ಲ ಮನುಷ್ಯರಿಗೆ ಭಯ ಹುಟ್ಟಿಸಲು ಬರುತ್ತವೆಯೇ ಹೊರತು ಯಾವುದೇ ಪ್ರೀತಿಯಲ್ಲಿ ಬಿದ್ದ ಉದಾಹರಣೆಯನ್ನು ನಾವು ಕೇಳಿಲ್ಲ. ಆದರೆ ಆಕೆ ನಿಜ ಹೇಳುತ್ತಿದ್ದಾಳೆಯೇ ಅಥವಾ ಜನರನ್ನು ಯಾಮಾರಿಸುತ್ತಿದ್ದಾಳೆಯೇ ಎಂದು ಆಕೆಯನ್ನು ಅಂದು ಸ್ಟುಡಿಯೋದಲ್ಲಿ ವಿಧವಾಗಿ ಪ್ರಶ್ನಿಸಲಾಯಿತು. ಆಕೆ ಆ ಗೋಸ್ಟ್ ಪ್ರಿಯಕರನನ್ನು ತುಂಬ ಪ್ರೀತಿಸುತ್ತಿದ್ದಳು. ಅವರಿಬ್ಬರು ಮದುವೆಯಾಗುವುದಾಗಿಯೂ ಆಕೆ ಘೋಷಿಸಿದ್ದಳು. ಅಮೆಥಿಸ್ಟ್ ರೆಲ್ಮ್ ಒಮ್ಮೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಳಂತೆ 2018ರಲ್ಲಿ. ಆಗ ಆಕೆಗೆ ಅಲ್ಲಿ ರೇ ಎಂಬ ಹೆಸರಿನ ಆ ದೆವ್ವ ಪರಿಚಯವಾಯಿತು ಎಂದಾಕೆ ಹೇಳುತ್ತಾಳೆ. ಆ ಟೂರ್ನಲ್ಲಿ ಎಲ್ಲರೂ ಟೂರ್ ಎಂಜಾಯ್ ಮಾಡುತ್ತಿದ್ದಾಗ ಅಮೆಥಿಸ್ಟ್ ಒಬ್ಬಳೇ ದೂರದಲ್ಲಿ ಕುಳಿತಿರುತ್ತಿದ್ದಳು. ಆಗ ಯಾರೋ ಒಬ್ಬರು ಬಂದು ಅವಳ ಬಳಿಯಲ್ಲಿ ಮಾತನಾಡಲು ಶುರು ಮಾಡಿದ್ದರಂತೆ. ಅದು ಒಂದು ಪುರುಷನ ಭೂತ ಎಂದು ಆಕೆಗೆ ನಂತರ ತಿಳಿಯುತ್ತದೆ. ಆತನನ್ನು ಆಕೆ ತುಂಬಾನೇ ಹಚ್ಚಿಕೊಳ್ಳುತ್ತಾಳೆ. ಆತ ಕೂಡ ಕಣ್ಣಿಗೆ ಕಾಣದಿದ್ದರೂ ಸದಾ ಆಕೆಯ ಜೊತೆಗಿರುತ್ತಿದ್ದ. ಆಕೆಯ ಜೊತೆ ಮಾತನಾಡುತ್ತಿದ್ದ. ಅಮೆಥಿಸ್ಟ್ ಆಸ್ಟ್ರೇಲಿಯಾ ಪ್ರವಾಸದಿಂದ ಹಿಂತಿರುಗುವಾಗಲೂ ಕೂಡ ಆ ದೆವ್ವ ಆಕೆಯೊಂದಿಗೆ ವಿಮಾನ ಪ್ರಯಾಣ ಮಾಡಿಕೊಂಡು ಇಂಗ್ಲೆಂಡಿಗೆ ಬಂದಿತ್ತು. ಅಂದಿನಿಂದ ಅವರಿಬ್ಬರು ಪ್ರೀತಿಯಲ್ಲಿ ಬಿದ್ದರು. ಅವರಿಬ್ಬರು ಪರಸ್ಪರ ಯಾವಾಗಲೂ ಕುಳಿತುಕೊಂಡು ಹರಟೆ ಹೊಡೆಯುವುದು, ಹೊರಗಡೆ ಸುತ್ತಾಡುವುದು ಮಾಡುತ್ತಿದ್ದರು. ಆತನ ಹೆಸರನ್ನು ಅವಳೇ ರೇ ಎಂದು ಇಟ್ಟಿದ್ದಳೆಂದು ಆ ಶೋನಲ್ಲಿ ಆಕೆ ಹೇಳುತ್ತಾಳೆ. ಒಂದು ದಿನ ತನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳನ್ನು ಅಮೆಥಿಸ್ಟ್ ಕರೆಸಿಕೊಂಡು ನನ್ನ ಮತ್ತು ನನ್ನ ಪ್ರಿಯಕರನ ಫೋಟೋ ತೆಗೆಯುವಂತೆ ಹೇಳಿದ್ದಳು. ಅವರಿಬ್ಬರು ಒಟ್ಟಿಗೆ ಕುಳಿತಿದ್ದ ಫೋಟೋ ತೆಗೆದು ನೋಡಿದಾಗ ಆ ಪ್ರಿಯಕರ ಇರುವ ಜಾಗದಲ್ಲಿ ಕೇವಲ ಒಂದು ಬೆಳಕಿನ ಕಿರಣ ಇದ್ದಂತೆ ಕಂಡಿತ್ತಂತೆ, ಅಂದರೆ ರೇ ಆಫ್ ಲೈಟ್. ಅದಕ್ಕೆ ಅಮೆಥಿಸ್ಟ್ ಆತನಿಗೆ ರೇ ಎಂದು ಹೆಸರಿಟ್ಟಿದ್ದಳು. ಆತನನ್ನು ಗಾಢವಾಗಿ ಪ್ರೀತಿಸುತ್ತಿದ್ದ ಆಕೆ ಆತನೊಂದಿಗೆ ಮದುವೆಯಾಗಬಯಸಿದ್ದಳು. ಆಕೆ ಹೇಳುವಂತೆ ಅವರಿಬ್ಬರು ದೈಹಿಕ ಸಂಪರ್ಕವನ್ನು ಕೂಡ ಮಾಡಿದ್ದರಂತೆ. 2018ರಲ್ಲಿ ಜಗತ್ತಿನೆದುರು ಈ ವಿಷಯವನ್ನು ತೆರೆದ ಮನಸ್ಸಿನಿಂದ ಹೇಳಿದ್ದ ಅಮೆಥಿಸ್ಟ್ 2 ವರ್ಷದ ನಂತರ 2020ರಲ್ಲಿ ತಾನು ರೇನಿಂದ ಬ್ರೇಕಪ್ ಆಗಿದ್ದೇನೆಂದು ಮಾಧ್ಯಮದ ಮುಂದೆ ಹೇಳುತ್ತಾಳೆ. ಸದಾ ಜೊತೆಗಿರುತ್ತಿದ್ದ ಈ ರೇನೊಂದಿಗೆ ಆಕೆ ಮದುವೆಯಾಗಿ ಸಂಸಾರ ಮಾಡಬಯಸಿದ್ದಳು. ಆದರೆ 2020ರಲ್ಲಿ ಅವರಿಬ್ಬರ ನಡುವೆ ಬ್ರೇಕಪ್ ಆಗಿದೆ ಎಂಬ ವಿಷಯವನ್ನು ಆಕೆ ಹೇಳುತ್ತಾಳೆ. ಆಕೆ ಮತ್ತು ರೇ ಇಬ್ಬರು ಸೇರಿ ಥಾಯ್ಲೆಂಡ್ ಪ್ರವಾಸ ಕೈಗೊಂಡಿದ್ದರಂತೆ. ಆ ಪ್ರವಾಸದಲ್ಲಿ ಅವರಿಬ್ಬರ ಬ್ರೇಕಪ್ ಆಯಿತು ಎಂದು ಆಕೆ ಹೇಳುತ್ತಾಳೆ. ಆಕೆ ಥಾಯ್ಲೆಂಡ್ನಲ್ಲಿ ಆತನೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಆಗುತ್ತಿರಲಿಲ್ಲ. ರೇ ಆಗಾಗ ಎದ್ದು ಎಲ್ಲಿಗೋ ಮಾಯವಾಗುತ್ತಿದ್ದ. ಆತ ಅಲ್ಲಿಂದ ಹೋಗಿ ಬೇರೆಯವರ ಜೊತೆ ಬೆರೆಯುತ್ತಿದ್ದ. ಆತನಿಗೆ ಗಾಂಜಾ ಸೇದುವ ಚಟವೂ ಇತ್ತು ಎಂದಾಕೆ ಹೇಳುತ್ತಾಳೆ. ಆತ ಬೇರೆ ಬೇರೆ ಪಾರ್ಟಿಗಳಲ್ಲಿ ಎಂಜಾಯ್ ಮಾಡಲು ಹೋಗುತ್ತಿದ್ದ ಎಂದಾಕೆ ಹೇಳುತ್ತಾಳೆ. ಬೇರೆ ಬೇರೆ ಪಾರ್ಟಿಗಳೆಂದರೆ ಭೂಮಿಯ ಮೇಲಿನ ಪಾರ್ಟಿಗಳೇ ಅಥವಾ ಬೇರೆ ಲೋಕದ ಪಾರ್ಟಿಯೇ ಎಂದು ನಿರೂಪಕರು ಕೇಳಿದಾಗ ಆಕೆ 2 ಆಯಾಮಗಳಲ್ಲಿನ ಪಾರ್ಟಿಗಳಲ್ಲಿ ಆತ ಜಾಯ್ನ್ ಆಗುತ್ತಿದ್ದ ಎಂದು ಹೇಳುತ್ತಾಳೆ. ಆತ ಆ ಪಾರ್ಟಿಗಳಲ್ಲಿ ಗಾಂಜಾ ಸೇದುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದ ಎಂದಾಕೆ ಹೇಳುತ್ತಾಳೆ. ಅವಳು ಆತನಿಗೆ ಬದಲಾಗಲು ಹಲವಾರು ಅವಕಾಶಗಳನ್ನು ನೀಡಿದ್ದಳಂತೆ. ಆದರೆ ಆತ ಮೊದಲಿನಂತೆ ಆಗಲಿಲ್ಲ. ವಿಪರೀತ ಗಾಂಜಾ ಚಟ ಅಂಟಿಸಿಕೊಂಡಿದ್ದ. ಬಹುಶಃ ಆತನಿಗೆ ಬೇರೆ ಹುಡುಗಿಯ ಪರಿಚಯವೂ ಆಗಿರಬಹುದು ಎಂದಾಕೆ ಹೇಳುತ್ತಾಳೆ. ಆತನಿಂದ ಬ್ರೇಕಪ್ ಮಾಡಿಕೊಳ್ಳಬೇಕು ಎಂದು ಆಕೆ ನಿರ್ಧರಿಸಿದ ನಂತರ ಮನೆಯ ಸುತ್ತ ಶುದ್ಧೀಕರಣ ಎಂಬ ಧಾರ್ಮಿಕ ಪ್ರಕ್ರಿಯೆಯನ್ನು ಆಕೆ ನಡೆಸುತ್ತಾಳೆ. ಹಾಗೆಯೇ ಅವಳ ಮನೆಯಲ್ಲಿ ಮತ್ತು ಅವಳ ಬಳಿಯಲ್ಲಿ ಸದಾ
ಬ್ಲ್ಯಾಕ್ ಟರ್ಮಲಿನ್ ಎಂಬ ಕ್ರಿಸ್ಟಲ್ ಒಂದನ್ನು ಇಟ್ಟುಕೊಳ್ಳುತ್ತಾಳೆ. ಇದರಿಂದ ಯಾವುದೇ ನೆಗೆಟಿವ್ ಶಕ್ತಿಗಳು ಅವಳ ಹತ್ತಿರ ಬರುವುದಿಲ್ಲವಂತೆ. ಈ ರೀತಿಯಾಗಿ ಆಕೆ ಆತನನ್ನು ದೂರವಿಟ್ಟಿದ್ದಳು. ಸ್ನೇಹಿತರೆ, ಒಬ್ಬ ಮಹಿಳೆಗೆ ಮಾತ್ರ ಕಾಣುತ್ತಿದ್ದ ಮತ್ತು ಆಕೆಯ ಜೊತೆಗೆ ಮಾತ್ರ ಮಾತನಾಡುತ್ತಿದ್ದ ಆ ಆತ್ಮ ನಿಜವಾಗಿಯೂ ಇತ್ತೆ ಎಂಬ ಬಗ್ಗೆ ಎಲ್ಲರಿಗೂ ಸಂಶಯ ಬರುತ್ತದೆ. ಆಕೆ ರೇಯ ಜೊತೆಗೆ ಕೆಲವೊಂದು ನೇರವಾಗಿ ಅಲ್ಲದೆ ಮನಸ್ಸಿನಲ್ಲಿಯೂ ಮಾತನಾಡಿಕೊಳ್ಳುತ್ತಿದ್ದಳಂತೆ. ಕೆಲವೊಮ್ಮೆ ಅವಳಿಗೆ ನೇರವಾಗಿ ಫೀಲಿಂಗ್ಸ್ಗಳೇ ಅನುಭವಕ್ಕೆ ಬರುತ್ತಿದ್ದವು ಎಂದಾಕೆ ಹೇಳುತ್ತಾಳೆ. ಸ್ನೇಹಿತರೆ, ನಿಮಗೀಗ ಅಮೆಥಿಸ್ಟ್ ರೆಲ್ಮ್ನ ಕಥೆಯನ್ನು ಕೇಳಿ ದಿಗ್ಭ್ರಮೆ, ಆಶ್ಚರ್ಯ ಎರಡೂ ಆಗಿರಬಹುದು. ಇವೆಲ್ಲ ಹೇಗೆ ಸಾಧ್ಯ ಎಂದು ನಿಮಗೆ ಅನಿಸಿರಬಹುದು. ಈಗ ಇದರ ಬಗ್ಗೆ ವಿಜ್ಞಾನಿಗಳು ಏನು ಹೇಳುತ್ತಾರೆ ನೋಡೋಣ. ಲಂಡನ್ ಯೂನಿವರ್ಸಿಟಿಯ ಸೈಕಾಲಜಿ ಪ್ರೊಫೆಸರ್ ಆದ ಕ್ರಿಸ್ಟೋಫರ್ ಫ್ರೆಂಚ್ ಎನ್ನುವರು ಇದರ ರಹಸ್ಯವನ್ನು ಸಂಪೂರ್ಣ ಬಿಚ್ಚಿಡುತ್ತಾರೆ. ಬಹುಶಃ ನೀವೆಲ್ಲ ಅಂದುಕೊಂಡಿರಬಹುದು ಇವೆಲ್ಲ ಒಂದು ಮಾನಸಿಕ ಕಾಯಿಲೆ ಎಂದು. ಆಕೆ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರಬಹುದೆಂದು ನೀವು ಅಂದುಕೊಂಡಿರಬಹುದು. ಆದರೆ ಪ್ರೊಫೆಸರ್ ಕ್ರಿಸ್ಟೋಫರ್ ಫ್ರೆಂಚ್ ಅವರು ಹೇಳುವಂತೆ ಇಂತಹ ಘಟನೆಗಳಿಗೂ ಮಾನಸಿಕ ಕಾಯಿಲೆಗೂ ಯಾವುದೇ ಸಂಬಂಧವಿಲ್ಲವಂತೆ. ನಿಮಗೆ ಅಮೆಥಿಸ್ಟ್ಲನ್ನು ನೋಡಿದಾಗ ಆಕೆ ಯಾವುದೇ ಮಾನಸಿಕ ಕಾಯಿಲೆಯಿಂದ ಬಳಲುವಂತೆ ಖಂಡಿತ ಕಾಣುವುದಿಲ್ಲ. ಪ್ರೊಫೆಸರ್ ಹೇಳುವಂತೆ ಇದು ಹಲ್ಲುಸಿನೇಷನ್ನ ಅನುಭವಗಳಂತೆ, ಅಂದರೆ ಭ್ರಮೆ ಅಥವಾ ಭ್ರಾಂತಿ ಎಂದು ನಾವು ಕರೆಯುವ ಅನುಭವಗಳು. ದೆವ್ವದೊಂದಿಗೆ ಆತ್ಮದೊಂದಿಗೆ ಮಾತುಕತೆಗಳೆಲ್ಲವೂ ಈ ಭ್ರಮೆಯ ಉನ್ಮಾದ ಸ್ಥಿತಿ ಎಂದವರು ಹೇಳುತ್ತಾರೆ. ಸ್ನೇಹಿತರೆ, ನಾವು ನಿದ್ರಿಸುತ್ತಿರುವಾಗ ನಿದ್ರೆ ಮತ್ತು ಎಚ್ಚರವಿರುವಿಕೆಯ ಮಧ್ಯದ ಸ್ಥಿತಿ ಇದೆ. ಅದನ್ನು ಸ್ಲೀಪ್ ಪ್ಯಾರಾಲಿಸಿಸ್ ಎಂದು ಕರೆಯಲಾಗುತ್ತದೆ. ಅಂದರೆ ಜನರು ನಿದ್ರೆಗೆ ಜಾರಿರುವುದಿಲ್ಲ, ಆದರೆ ಸಂಪೂರ್ಣ ಎಚ್ಚರವೂ ಆಗಿರುವುದಿಲ್ಲ. ಆಗ ಈ ಹಲ್ಲುಸಿನೇಷನ್ ಅಥವಾ ಭ್ರಮೆಗಳು ಉಂಟಾಗುತ್ತವೆ. ಇಂತಹ ಅನುಭವಗಳಾಗುವವರಲ್ಲಿ ಕೆಲವು ಜನರಿಗೆ ಸ್ಕೇರಿ ಅನುಭವಗಳಾಗುತ್ತವೆ. ತಮ್ಮ ಜೊತೆಗೆ ಕೋಣೆಯಲ್ಲಿ ಬೇರೆ ಯಾರೋ ಇದ್ದ ಅನುಭವವಾಗುತ್ತದೆ. ಅಂಧಕಾರದಲ್ಲಿ ಈ ಹಲ್ಲುಸಿನೇಷನ್ಗಳು ಹೆಚ್ಚಾಗುತ್ತವೆ ಅಂತೆ. ಆಗ ನಡೆದಾಡುವ ಶಬ್ದ, ಮಾತನಾಡುವ ಶಬ್ದಗಳು ಕೇಳಿಸಲಾರಂಭಿಸುತ್ತವೆ. ಆಗ ಅವರೊಂದಿಗೆ ಯಾರೋ ಇದ್ದಂತಹ ಅವರನ್ನು ಹಿಂದಿನಿಂದ, ಅಂದರೆ ಅವರ ಬೆನ್ನ ಹಿಂದೆ ಬಂದು ನಿಂತುಕೊಂಡು ಕುತ್ತಿಗೆಯ ಬಳಿಯಲ್ಲಿ ಮುಖ ಇಟ್ಟು ಉಸಿರಾಡದಂತೆ ಅನುಭವಗಳಾಗುತ್ತವೆ ಎಂದು ಪ್ರೊಫೆಸರ್ ಹೇಳುತ್ತಾರೆ. ಅಮೆಥಿಸ್ಟ್ ರೆಲ್ಮ್ನ ವಿಚಾರದಲ್ಲಿಯೂ ಇದೇ ನಡೆದಿದೆ ಎಂದು ಪ್ರೊಫೆಸರ್ ಹೇಳುತ್ತಾರೆ. ಅಂದರೆ ಇದೊಂದು ಸಂಪೂರ್ಣ ಭ್ರಾಂತಿಯ ಅನುಭವವಾಗಿದ್ದು ಆಕೆ ಅದನ್ನು ದೆವ್ವವೆಂದು ತಿಳಿದು ಅವನೊಂದಿಗೆ ಪ್ರೀತಿಗೆ ಬಿದ್ದು ಮದುವೆಯಾಗಲು ಹೊರಟಿದ್ದಳು. ಸ್ನೇಹಿತರೆ, 2020ರಲ್ಲಿ ಆಕೆಗೆ ಬ್ರೇಕಪ್ ಆದ ನಂತರದ ಮಾತುಕತೆಗಳಲ್ಲಿ ಹೇಳಿದಂತೆ ದೆವ್ವಗಳು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಟುಕೊಳ್ಳುತ್ತವೆ ಎಂದು ಆಕೆ ಹೇಳಿದ್ದಳು. ಕೊರೋನಾ ಕಾಲದಲ್ಲಿ ಅಂದು ಜಗತ್ತಿನಲ್ಲೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಲಾಗುತ್ತಿತ್ತು. ಅದೇ ಸಮಯದಲ್ಲಿ ಆಕೆಯ ದೆವ್ವಗಳ ಜಗತ್ತಿನಲ್ಲಿಯೂ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮಾಡುತ್ತೇವೆ ಅಂದಿತ್ತಂತೆ. ಅದಕ್ಕೆ ನಿರೂಪಕರು ದೆವ್ವಗಳಿಗೆ ಸಾಯುವ ಭಯವಿತ್ತೇ ಎಂದು ಕೇಳಿದಾಗ ಆಕೆ ಹೇಳುತ್ತಾಳೆ, ಸಾಯುವ ಭಯವಿರಲಿಲ್ಲ, ಆದರೆ ಅನಾರೋಗ್ಯದ ಭಯವಿತ್ತು. ಹಾಗಾಗಿ ಅವರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದರು ಎಂದಿದ್ದಳು. ಈ ಮಾತುಗಳು ನಮಗೆ ತುಂಬ ನಾಟಕೀಯವಾಗಿ ಕಾಣುತ್ತವೆ. ಹಾಗೆ ಆಕೆ ಹೇಳಿದ ಎಲ್ಲ ಮಾತುಗಳು ಆಕೆಯ ಭ್ರಮಾಲೋಕದ ಮಾತುಗಳು ಎಂಬುದು ತಿಳಿಯುತ್ತದೆ. ನೀವು ಬೇಕಿದ್ದರೆ ಈ ಎಪಿಸೋಡನ್ನು ಇನ್ನೊಮ್ಮೆ ಮೊದಲಿನಿಂದ ನೋಡಿ. ಆಗ ಆಕೆ ಹೇಳಿದ ಪ್ರತಿಯೊಂದು ಮಾತನ್ನು ಸರಿಯಾಗಿ ಗಮನಿಸುತ್ತಾ ಬಂದರೆ ಅದು ಆಕೆಯ ಭ್ರಮೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ಹೀಗೆ ಒಬ್ಬಳು ಭ್ರಮೆಯಲ್ಲಿಯೇ ಬದುಕಿ ಅದನ್ನೇ ನಿಜ ಬದುಕು ಎಂದುಕೊಂಡು ಪ್ರೀತಿಸಿ ಮದುವೆಯಾಗಲು ಹೊರಟಿದ್ದಳು. ಇಂತಹ ವಿಚಿತ್ರವಾದ ಒಂದು ಘಟನೆ ಇಂಗ್ಲೆಂಡ್ನಲ್ಲಿ ನಡೆದಿತ್ತು. ಆ ನಂತರ ಆಕೆಗೆ ಏನಾಯಿತು ಎಂಬ ಬಗ್ಗೆ ಎಲ್ಲಿಯೂ ವಿವರಗಳಿಲ್ಲ. ಆದರೆ ಇಂತಹ ಘಟನೆಗಳು ಆಗಾಗ ಜಗತ್ತಿನಲ್ಲಿ ನಡೆಯುತ್ತಿರುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಕಾರಣವೇನೆಂದರೆ ಆ ನಿದ್ರೆ ಮತ್ತು ಎಚ್ಚರ ಇವೆರಡರ ನಡುವಿನ ಸಣ್ಣ ರೇಖೆಯೇ ಆ ಸ್ಲೀಪ್ ಪ್ಯಾರಾಲಿಸಿಸ್. ಆ ಸಮಯದಲ್ಲಿ ಭ್ರಮೆಗಳಾಗುವ ಸಂದರ್ಭಗಳು ಹೆಚ್ಚಿರುತ್ತವೆ. ಹೀಗಾಗಿ ಇಂಥ ಘಟನೆಗಳು ಆಗಾಗ
ನಡೆಯುತ್ತಿರುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ನೀವೇನಂತೀರಾ ಫ್ರೆಂಡ್ಸ್? ಇಂಥ ಘಟನೆಗಳ ಬಗ್ಗೆ ಎಲ್ಲಾದರೂ ನೀವು ಕೇಳಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.